ಎಲ್ರಿಗೂ ನಮಸ್ಕಾರ. ರೇಷ್ಮೆ ಕೃಷಿಯಲ್ಲಿ ಜಾಸ್ತಿ ಲಾಭ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದರ ದೊಡ್ಡ ರಹಸ್ಯ ಏನಪ್ಪಾ ಅಂದ್ರೆ ಅದು ಹಿಪ್ಪುನೇರಳೆ ಎಲೆಗಳಲ್ಲೇ ಅಡಗಿದೆ. ಬನ್ನಿ ಇವತ್ತು ಅದರ ಬಗ್ಗೆನೇ ವಿವರವಾಗಿ ಮಾತಾಡೋಣ. ಹಾಗಾದ್ರೆ ರೇಷ್ಮೆ ಕೃಷಿಲಿ ಲಾಭವನ್ನ ನಿಜವಾಗ್ಲೂ ನಿರ್ಧರಿಸೋದ್ಯಾವುದು? ಜಾಸ್ತಿ ಹುಳುಗಳನ್ನ ಸಾಕೋದಾ ಅಥವಾ ಬೇರೇನಾದ್ರೂ ಇದೆಯಾ? ಇದ್ರ ಉತ್ತರ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು. ನೋಡಿ, ಇಲ್ಲೇ ಇದೆ ಅಸಲಿ ಸತ್ಯ. ನಮ್ಮ ಲಾಭ ಬರೋದು ನಾವು ಎಷ್ಟು ಹುಳು ಸಾಕ್ತೀವಿ ಅನ್ನೋದ್ರಿಂದಲ್ಲ, ಬದಲಾಗಿ ಆ ಹುಳುಗಳಿಗೆ ನಾವು ಕೊಡೋ ಹಿಪ್ಪುನೇರಳೆ ಎಲೆಯ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಮೇಲೆ. ಗುಣಮಟ್ಟ ಅದೇ ಎಲ್ಲಕ್ಕಿಂತ ಮುಖ್ಯ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಅದೇನು ಅಂದ್ರೆ ಗುಣಮಟ್ಟವೇ ಲಾಭದ ಮೂಲ. ಈಗ ಗುಣಮಟ್ಟ ಅಂದ್ರೆ ನಿಖರವಾಗಿ ಏನು? ಅದಕ್ಕೂ ನಮ್ಮ ಜೇಬಿಗೆ ಬರೋ ದುಡ್ಡಿಗೂ ಏನ್ ಸಂಬಂಧ? ಬನ್ನಿ ನೋಡೋಣ. ಯಾವುದೇ ಲೆಕ್ಕಾಚಾರ ಶುರು ಮಾಡೋ ಮುಂಚೆ ಎಲೆಯ ಇಳುವರಿ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸಾರಿ ಸವರಿಕೆ ಮಾಡ್ದ ಮೇಲೆ 1 ಎಕರೆ ಜಾಗದಲ್ಲಿ ನಮ್ಗೆ ಒಟ್ಟು ಎಷ್ಟು ಎಲೆ ಸಿಗತ್ತೆ ಅನ್ನೋದೇ ನಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ಇದರ ಲಿಂಕ್ ಇದೆಯಲ್ಲ, ತುಂಬಾ ಸಿಂಪಲ್. ಎಲೆ ಕ್ವಾಲಿಟಿ ಚೆನ್ನಾಗಿದ್ರೆ ಅದನ್ನ ತಿಂದ ಹುಳು ಕಟ್ಟೋ ಗೂಡು ಕೂಡ ಕ್ವಾಲಿಟಿಯಾಗಿರುತ್ತೆ. ಗೂಡು ಚೆನ್ನಾಗಿದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಕ್ಕೇ ಸಿಗುತ್ತೆ. ಇದು ಸ್ಟ್ರೇಟ್ ಲೆಕ್ಕಾಚಾರ ಅಲ್ವಾ? ಹಾಗಾದ್ರೆ ನಮ್ಮ ಮುಂದಿನ ವಿಭಾಗಕ್ಕೆ ಹೋಗೋಣ. ಒಳ್ಳೆ ಇಳುವರಿ ಅಂದ್ರೆ ಎಷ್ಟು? ಬರೀ ಮಾತಾಡದೆ ಸಾಕಾಗಲ್ಲ. ಬನ್ನಿ ನಂಬರ್ಸಲ್ಲೇ ನೋಡೋಣ. ನಮ್ಮ ಟಾರ್ಗೆಟ್ ಎಷ್ಟಿರ್ಬೇಕು? ಯಾವಾಗ ನಾವು ಸ್ವಲ್ಪ ಹುಷಾರಾಗ್ಬೇಕು? ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಪ್ರತಿ ಸವರಿಕೆ ಆದ್ಮೇಲೆ 1 ಎಕರೆಗೆ 6,000 ಕೆಜಿಗಿಂತ ಕಡಿಮೆ ಎಲೆ ಸಿಗ್ತಿದೆ ಅಂದ್ರೆ ಅದು ಅಪಾಯದ ಗಂಟೆ ಅಂತಾನೆ ಅರ್ಥ. ನಾವು ಮಾಡ್ತಿರೋ ವಿಧಾನದಲ್ಲಿ ಎಲ್ಲೋ ಏನೋ ತಪ್ಪಿದೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ರೆ ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡಿದ್ರೆ, ಅಂದ್ರೆ ಸರಿಯಾದ ನೀರು, ಗೊಬ್ಬರ ಮತ್ತೆ ಕರೆಕ್ಟ್ ಟೈಮ್ಗೆ ಸವರಿಕೆ ಮಾಡಿದ್ರೆ ನಾವು ಆರಾಮಾಗಿ 8,000ದಿಂದ 12,000 ಕೆಜಿವರೆಗೂ ತಲುಪಬಹುದು. ಇದೇ ನಮ್ಮ ಟಾರ್ಗೆಟ್ ಆಗಿರ್ಬೇಕು. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ, ಅದನ್ನ ಯಾವತ್ತೂ ಮರಿಬಾರದು. ರಾಶಿ ಎಲೆ ಸಿಕ್ತು ಅಂತ ಖುಷಿ ಪಡೋದ್ರಲ್ಲಿ ಅರ್ಥ ಇಲ್ಲ. ಆ ಎಲೆಗಳಲ್ಲಿ ಪೋಷಕಾಂಶ ಇದೆಯಾ ಅನ್ನೋದೇ ಅಸಲಿ ವಿಷಯ. ಸೊ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿಯೇ ಮುಖ್ಯ. ಸರಿ, ಈಗ ನಮ್ಮ 3ನೇ ವಿಭಾಗ, ಸವರಿಕೆ. ಇದು ಇಳುವರಿಯ ಮೇನ್ ಸ್ವಿಚ್ ಇದ್ದ ಹಾಗೆ. ನಿಜ ಹೇಳ್ಬೇಕಂದ್ರೆ ಇಡೀ ರೇಷ್ಮೆ ಕೃಷಿಯಲ್ಲೇ ಇದು ತುಂಬಾನೇ ಇಂಪಾರ್ಟೆಂಟ್ ಕೆಲ್ಸ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಧ ಯುದ್ಧ ಗೆದ್ದಾಗೇನೆ. ತಜ್ಞರು ಕೂಡ ಇದನ್ನೇ ಹೇಳ್ತಾರೆ. ಸವರಿಕೆ ಅಂದ್ರೆ ಅದು ಇಳುವರಿಯನ್ನು ಕಂಟ್ರೋಲ್ ಮಾಡೋ ಸ್ವಿಚ್. ಅಂದ್ರೆ ಏನು? ಇಳುವರಿ ಜಾಸ್ತಿ ಬೇಕಾ ಅಥವಾ ಬೇಡವಾ ಅನ್ನೋ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮ ಸವರಿಕೆ ಮಾಡೋ ವಿಧಾನದಲ್ಲೇ ಇರುತ್ತೆ. ಇಲ್ಲೇ ಟೈಮಿಂಗ್ ಇದೆಯಲ್ಲ, ಅದೇ ಎಲ್ಲವೂ. ನೋಡಿ, 60 ದಿನಕ್ಕಿಂತ ಮುಂಚೆ ಸವರಿಕೆ ಮಾಡಿದ್ರೆ ಎಲೆ ತುಂಬಾ ಚಿಕ್ಕದಿರುತ್ತೆ, ಅದರ ಸತ್ವಾನೂ ಇರಲ್ಲ. ಅದೇ 70 ದಿನ ದಾಟಿ ಹೋಯ್ತು ಅಂದ್ರೆ ಎಲೆ ಬಲಿತ್ ಹೋಗಿ ನಾರಿನಂಶ ಜಾಸ್ತಿ ಆಗತ್ತೆ. ಹಾಗಾಗಿ ಗೋಲ್ಡನ್ ಪೀರಿಯಡ್ ಅಂದ್ರೆ 60ರಿಂದ 70 ದಿನಗಳ ನಡುವೆ. ಇದೇ ಟೈಮ್ನಲ್ಲಿ ನಮಗೆ ಬೆಸ್ಟ್ ಕ್ವಾಲಿಟಿ ಎಲೆ ಸಿಗೋದು. ಈಗ ಬರೋಣ 4ನೇ ವಿಭಾಗಕ್ಕೆ. ಇದರ ಬಗ್ಗೆ ತುಂಬಾನೇ ಗಮನ ಕೊಡ್ಬೇಕು. ಅದೇನಂದ್ರೆ ಅತಿಯಾದ ನೀರು. ಇದು ನಮ್ಮ ಬೆಳೆಗೆ ದೊಡ್ಡ ಶತ್ರು ಇದ್ದಾಗೆ. ಯಾಕಂದ್ರೆ ಎಷ್ಟೋ ರೈತರು ತಿಳಿದೇ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅದು ಲಾಭವನ್ನ ಪೂರ್ತಿಯಾಗಿ ಹಾಳ್ ಮಾಡ್ಬಿಡ್ಬಹುದು. ಜಾಸ್ತಿ ನೀರು ಬಿಟ್ರೆ ಎಲೆ ದಪ್ಪಗೆ ದೊಡ್ಡದಾಗಿ ಬರುತ್ತೆ. ಈ ಮಾತು ಕೇಳದವರೇ ಇಲ್ಲ ಅಲ್ವಾ? ಆದ್ರೆ ವಿಜ್ಞಾನದ ಪ್ರಕಾರ ಇದು ತಪ್ಪು ಅಷ್ಟೇ ಅಲ್ಲ, ನಮ್ಮ ಬೆಳೆಗೆ ತುಂಬಾನೇ ಅಪಾಯಕಾರಿ ಕೂಡ. ಹಾಗಾದ್ರೆ ನಿಜವಾಗ್ಲೂ ಏನಾಗತ್ತೆ? ಜಾಸ್ತಿ ನೀರ್ ಹಾಕಿದ್ರೆ ಮಣ್ಣಲ್ಲಿರೋ ಪೋಷಕಾಂಶಗಳೆಲ್ಲ ನೀರಲ್ಲಿ ಕರ್ಗಿ ಹೋಗುತ್ತೆ. ಎಲೆಗಳಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಆಗುತ್ತೆ. ಎಲೆಗಳು ಬರೀ ನೀರಾಗ್ತವೆ. ಅಷ್ಟೇ ಅಲ್ಲ, ಇದರಿಂದ ಹುಳುಗಳಿಗೆ ಫ್ಲ್ಯಾಚೆರಿ ಅಂತ ರೋಗ ಬರೋ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಕೊನೆಗೇನಾಗುತ್ತೆ ಗೊತ್ತಾ? ಇಳುವರಿ ಜಾಸ್ತಿ ಆಗೋ ಬದಲು ಕಮ್ಮಿ ಆಗುತ್ತೆ. ಸರಿ, ಈಗ ಬರೋಣ ನಮ್ಮ 5ನೇ ಭಾಗಕ್ಕೆ. ಯಶಸ್ಸು ಗಳಿಸೋಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್. ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ಫೀಲ್ಡ್ನಲ್ಲಿ ನಾವೇನೇನ್ ಮಾಡ್ಬೇಕು? ಬನ್ನಿ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಟಿಪ್ಸ್ ನೋಡೋಣ. ಒಳ್ಳೆ ಇಳುವರಿ ಬೇಕು ಅಂದ್ರೆ ಈ 5 ಸ್ಟೆಪ್ಸ್ ಫಾಲೋ ಮಾಡೋದು ತುಂಬಾನೇ ಹೆಲ್ಪ್ ಆಗತ್ತೆ. ಮೊದಲನೇದು, ಆದಷ್ಟು ಬೆಳಗಿನ ಹೊತ್ತು ನೀರ್ ಕುಡಿ. 2ನೇದು, ತೇವಾಂಶವನ್ನು ಕಂಟ್ರೋಲ್ನಲ್ಲಿಡೋಕೆ ಹನಿ ನೀರಾವರಿ ಬೆಸ್ಟ್. 3ನೇದು, ಸವರಿಕೆ ಮಾಡಿದ ಮೇಲೆ ಕರೆಕ್ಟ್ ಟೈಮ್ಗೆ ಪೋಷಕಾಂಶಗಳನ್ನ ಕೊಡಬೇಕು. 4ನೇದು, ಮಣ್ಣಲ್ಲಿ ತೇವಾಂಶ ಬ್ಯಾಲೆನ್ಸ್ ಮಾಡೋಕೆ ಮಲ್ಚಿಂಗ್ ಮಾಡಿ. ಕೊನೆಯದಾಗಿ 5ನೇದು, ನಿಮ್ಮ ತೋಟದ ಪ್ರತಿಯೊಂದು ವಿವರವನ್ನು ಒಂದು ಕಡೆ ಬರ್ದಿಟ್ಕೊಳ್ಳಿ. ಈ 5 ಕ್ರಮಗಳು ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ನಾವು ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ.
ಇಷ್ಟೊತ್ತು ಮಾತಾಡಿದ್ರ ಸಾರಾಂಶ ಏನು ಅಂದ್ರೆ ಪ್ರಮಾಣಕ್ಕಿಂತ ಗುಣಮಟ್ಟ ಮುಖ್ಯ. ಬನ್ನಿ ನಾವು ಕಲಿತ ಪ್ರಮುಖ ಪಾಠವನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ನೋಡಿ, ಜಾಸ್ತಿ ಲಾಭ ಮಾಡೋ ರೈತರಿಗೂ ಕಡಿಮೆ ಲಾಭದಲ್ಲೋ ರೈತರಿಗೂ ಇರೋ ವ್ಯತ್ಯಾಸ ಇಲ್ಲೇ ಇರೋದು. ಅವರು ಪಕ್ಕದ ತೋಟದವರನ್ನ ನೋಡಿ ನೀರ್ ಬಿಡಲ್ಲ, ಬದಲಾಗಿ ವೈಜ್ಞಾನಿಕವಾಗಿ ಸಮಯ ಪಾಲಿಸ್ತಾರೆ. ಎಲೆ ದಪ್ಪ ಬರ್ಲಿ ಅಂತ ಜಾಸ್ತಿ ನೀರ್ ಹಾಕಲ್ಲ, ಗುಣಮಟ್ಟಕ್ಕೋಸ್ಕರ ತೇವಾಂಶವನ್ನ ನಿರ್ವಹಣೆ ಮಾಡ್ತಾರೆ. ಮಣ್ಣಿನ ಪರೀಕ್ಷೆ ಮಾಡಿಸ್ದೆ ಸುಮ್ನೆ ಗೊಬ್ಬರ ಹಾಕಲ್ಲ, ಅದಕ್ಕೆ ಏನ್ ಬೇಕೋ ಅದನ್ನೇ ಕೊಡ್ತಾರೆ. ಬಲಿತ ಎಲೆ ಕೊಡೋ ಬದಲು ಎಳೆಯ ಒಳ್ಳೆ ಎಲೆಗಳನ್ನೇ ಕೊಡ್ತಾರೆ. ಈ ಸಣ್ಣ ಸಣ್ಣ ಬದಲಾವಣೆಗಳೇ ದೊಡ್ಡ ಲಾಭಕ್ಕೆ ದಾರಿ ಮಾಡ್ಕೊಡೋದು. ಸೊ ಒಂದು ಮಾತು ನೆನ್ಪಲ್ಲಿಡಿ, ರೇಷ್ಮೆ ಕೃಷಿಯ ಯಶಸ್ಸಿನ ಅಡಿಪಾಯ ಅಂದ್ರೆ ಈ ಮೂರೇ ವಿಷಯಗಳು: ಸರಿಯಾದ ಸವರಿಕೆ, ಸರಿಯಾದ ನೀರು ಮತ್ತು ಸರಿಯಾದ ಸಮಯ. ಇವು ಮೂರು ಸರಿಯಿದ್ರೆ ಲಾಭ ಖಂಡಿತ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳಿಂದ ನಿಮ್ಮ ತೋಟದಲ್ಲಿ ಎಲೆಗಳ ಗುಣಮಟ್ಟವನ್ನು ಹೆಚ್ಚಿಸೋಕೆ ನೀವು ಮಾಡಲಿರುವ ಆ ಮೊದಲ ಒಂದು ಬದಲಾವಣೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ಒಂದು ಸಣ್ಣ ಬದಲಾವಣೆ ಕೂಡ ದೊಡ್ಡ ಯಶಸ್ಸಿಗೆ ಕಾರಣವಾಗಬಲ್ಲದು.